ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಅಹಲ್ಯೆ ಮಾಡಿರುವಂಥ ತಪ್ಪನ್ನು ಅವರು ಶಿಕ್ಷಿಸಲಿಲ್ಲ. ಅಹಲ್ಯೆಯನ್ನು ತಪ್ಪನ್ನು ತಿದ್ದಿ ತಪಸ್ಸನ್ನು ಮಾಡುವಂತೆ ಮಾಡಿ ಅವರನ್ನು ದೇವತೆಗಳು ಕೂಡ ನೋಡೋದಕ್ಕೆ ದುರ್ನಿಕ್ಷರಾಗಿರೋ ಥರ ಅಹಲ್ಯ ಮಾತೆಯಿಂದ ತಪಸ್ಸನ್ನು ಮಾಡಿಸಿರುವಂಥ ಗೌತಮ ಮಹರ್ಷಿಗಳು ಒಂದು ವಿವಾಹ ಸಂಬಂಧಕ್ಕೆ ಇರುವಂತಹ ಒಂದು ಶ್ರೇಷ್ಠತೆ, ಯಾವುದೇ ತಪ್ಪು ಗಂಡ ಹೆಂಡತಿ ನಡುವೆ ನಡೆದ್ರೂ ಅಲ್ಲಿ ವಿಚ್ಛೇದನಕ್ಕೆ ದಾರಿ ಇಲ್ಲ ಅಂತ ನಮ್ಮ ಸನಾತನ ಧರ್ಮದ ಒಂದು ಖ್ಯಾತಿಯನ್ನು ತೋರಿಸ್ಕೊಡ್ತಾ ಅವರು ಮಾಡಿರುವಂತಂತಂದ್ರೆ ನೀನು ಬೂದಿ ಕುಪ್ಪೆಯಾಗಿ ತಪಸ್ಸನ್ನು ಮಾಡ್ಕೊ, ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿದಾಗ ಆಕೆ ಮಾಡಿರುವಂಥ ತಪಸ್ಸಿನ ಒಂದು ತಪಸ್ಸು ಯಾವ ಥರ ಇತ್ತು ಅಂತಂದ್ರೆ ದೇವತೆಗಳು ಕೂಡ ಆಕೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ತೇಜೋಮಯಳಾಗಿರ್ತಾಳಂತೆ. ಮತ್ತೆ ಶ್ರೀರಾಮಚಂದ್ರ ಪ್ರಭುನೇ ಹೋಗ್ಬಿಟ್ಟು ಆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡೋ ಥರ ಅಷ್ಟು ಅರ್ಹತೆಯನ್ನು ಗೌತಮ ಮಹರ್ಷಿಗಳು ತಮ್ಮ ಪತ್ನಿಯಾಗಿರುವಂಥ ಅಹಲ್ಯ ಮಾತೆಗೆ ನೀಡಿ ಅವರನ್ನು ಉದ್ಧರಿಸ್ಕೊಂಡಿದ್ದಾರೆ ಅಂತ ನಾನಿಲ್ಲಿ ಕಳೆದ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ. ಹೀಗೆ ಆಶ್ರಮಕ್ಕೆ, ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ರಾಮನ ಪಾದ ಸ್ಪರ್ಶ ಆದ ತಕ್ಷಣನೇ ಅಹಲ್ಯೆ ದುರ್ನಿರೀಕ್ಷವಾಗಿ ಎದ್ದು ಬಂದು ರಾಮ ಆಕೆಯ ಪಾದಕ್ಕೆ ನಮಸ್ಕಾರ ಮಾಡಿದ ನಂತರ ಆಕೆ ಎಲ್ಲರಿಗೂ ಅಡುಗೆಯನ್ನು ಮಾಡಿಟ್ಟ ನಂತರ ಅವರೆಲ್ಲರೂ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಹಾಗೂ ದಕ್ಷಿಣ ಭಾರತ ದೇಶದಲ್ಲಿ ಗೋದಾವರಿ ನದಿಯನ್ನು ಗೌತಮರು ಅದೆಷ್ಟು ಕಷ್ಟಪಟ್ಟು ತಗೊಂಡ್ಬಂದ್ರು ಅಂತ ಕಳೆದ ಒಂದು ಸಂಚಿಕೆಯಲ್ಲಿ ಗೌತಮ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ಲಘುವಾಗಿ ತಿಳಿಸ್ಕೊಡಲು ನಾನು ಪ್ರಯತ್ನ ಮಾಡಿದ್ದೆ. ಮತ್ತೆ ರಾಮಾಯಣದಲ್ಲಿ ಮುಂದಿನ ಕತೆಗೆ ಹೋಗೋಣಂತೆ. ಹಾಗೆ ಅಹಲ್ಯೆ ಇಟ್ಟಿರುವಂಥ ಭೋಜನವನ್ನು ತಿಂದ ನಂತರ ಗೌತಮ ಮಹರ್ಷಿ ಬಂದ್ಬಿಟ್ಟು ಅಹಲ್ಯೆಯೊಂದಿಗೆ ಕಲ್ತ್ಕೊಂಡು ತಪಸ್ಸು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಈ ಗೌತಮ ಮತ್ತು ಅಹಲ್ಯ ಮಾತೆಯ ಒಂದು ಪುತ್ರಿಕೆನೇ ಆಂಜನೇಯರಿಗೆ ಅಂಜನಾದೇವಿ ಅಂತ ಎಲ್ಲೋ ಒಂದತ್ರ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜಾನೂ ಗೊತ್ತಿಲ್ಲ. ಏನು ಗೌತಮ ಮಹರ್ಷಿಗಳೇ ಮಾತಾಮಹರು ಅಂತಂದ್ರೆ ತಾತ ಆಗ್ತಾರೆ ಸ್ವಾಮಿ ಹನುಮಂತರಿಗೆ ಅಂತಂತಂದು ಕೆಲವಷ್ಟು ಇದರಲ್ಲಿ ಬೇರೆ ಪ್ರಸ್ತಾಪ ಇದೆ. ಇದು ಎಷ್ಟು ಮಾತ್ರ ನಿಜಾನೋ ಅಂತ ನನಗೆ ಶಾಸ್ತ್ರಗಳಲ್ಲಿ ಅಷ್ಟೊಂದು ಪರಿಗ್ರಹ ಇಲ್ಲ. ಆದರೆ ಮನವಿ ಮಾಡಿದ್ದೀನಿ, ಎಲ್ಲೋ ಕೇಳ್ದಂಗೆ ನಾನು ಬಹಳ ದಿನಗಳ ಕೆಳಗೆ ಕೇಳಿದ್ದೀನಿ. ಇದು ನಿಜವಾಗ್ಲೂ ಪರ್ಫೆಕ್ಟೋ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ತಿಳಿದೇ ಇರುವಂಥ ವಿಷಯನ ತಿಳಿದಿಲ್ಲ ಅಂತ ಹೇಳಬೇಕಾಗುತ್ತೆ. ನಂತರ ಅವರೆಲ್ಲರೂ ಮಿಥಿಲಾ ನಗರಕ್ಕೆ ಸೇರ್ಕೊಳ್ತಾರಂತೆ. ಆ ನಗರದಲ್ಲಿ ವಾಹನಗಳೊಂದಿಗೆ ಮಹರ್ಷಿಗಳೊಂದಿಗೆ ಯಾಗ ಯಜ್ಞಾದಿಗಳು ಮಾಡುವಂಥವರು ಇದ್ರಂತೆ. ಅಂತಂದ್ರೆ ತಾಟಕ ಸಂಹಾರ ಆದ ನಂತರ ಯಾರು ಹೇಳ್ತಾರೆ, ವಿಶ್ವಾಮಿತ್ರರು ರಾಮನೊಂದಿಗೆ ಹೇಳ್ತಾರೆ ಮಿಥಿಲಾ ನಗರಕ್ಕೆ ಪ್ರಯಾಣ ಮಾಡೋಣಂತೆ, ನಾವು ಅಲ್ಲಿ ನೋಡ್ಬೇಕಾಗಿರುವಂಥದ್ದು 2 ವಿಷಯಗಳಿದೆ ಅಂತ ಹೇಳ್ತಾರೆ. ಯಾಗವನ್ನು ಜನಕ ಮಹಾರಾಜರು ಯಾಗ ಮಾಡ್ತಾ ಇರೋದು ಒಂದು ವಿಷಯ, ಇನ್ನೊಂದು ವಿಷಯ ಏನು ಅಂತ ರಾಮ ಕುತೂಹಲದಿಂದ ಕೇಳಿಲ್ಲ. ಗುರುಗಳು ಹೇಳಿದ್ರೇನೆ ನಾವು ಕೇಳೋಣ ಅಂತಂತ ಸುಮ್ಮನಿದ್ರಂತೆ. ಜನಕ ಮಹಾರಾಜರು ಯಾಗ ಮಾಡೋದ್ರಿಂದ ಮಿಥಿಲಾ ನಗರವೆಲ್ಲ ಯಾಗ ಯಜ್ಞಾದಿ ಕೃತುಗಳ ಒಂದು ಶೋಭೆಯಿಂದ ಶೋಭಿಸ್ತಾ ಇತ್ತಂತೆ. ವಿಶ್ವಾಮಿತ್ರರು ತನ್ನ ರಾಜ್ಯಕ್ಕೆ ಪ್ರವೇಶಿಸಿದ್ದಾರೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡಿರುವಂಥ ಜನಕರು ಓಡೋಡಿ ತನ್ನ ಪುರೋಹಿತನಾಗಿರುವಂಥ ಶತಾನಂದರೊಂದಿಗೆ ಬಂದರಂತೆ. ಇಲ್ಲಿ ನಾನು ಮತ್ತೆ ಪ್ರಸ್ತಾಪ ಬರ್ತಾ ಇದ್ದೀನಿ. ಅದೆಷ್ಟೇ ಭೂಮಂಡಲವನ್ನು ಆಳುವಂಥ ರಾಜನಾಗಿದ್ರು ಅಲ್ಲಿ ತಪಸ್ವಿಗಳು ಬಂದಿದ್ದಾರೆ ಅಂತಂತಂದ್ರೆ ತಪಸ್ವಿಗಳು ಹೋಗಿ ರಾಜನ ದರ್ಶನ ಮಾಡೋದಲ್ಲ, ತಪಸ್ವಿಗಳು ನಮ್ಮ ರಾಜ್ಯಕ್ಕೆ ಕಾಲಿ ಇಟ್ಟಿದ್ದಾರೆ ಅಂತಂದ್ರೆ ಅದೆಷ್ಟೇ ದೂರದಲ್ಲಿ ಇರ್ಲಿ, ಏನು ಬಾರ್ಡ್ರಲ್ಲಿ ಇದ್ರು ತಪಸ್ವಿಗಳನ್ನು ಹೋಗಿ ನಮಸ್ಕಾರ ಮಾಡ್ತೀವಿ, ಬಗ್ಗಿ ನಮಸ್ಕಾರ ಮಾಡ್ತೇವೆ, ಭಯಭಕ್ತಿಗಳಿಂದ ಕರ್ಕೊಂಡ್ಬರುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ತಪಸ್ವಿಗಳಿಗೆ ಗುರುಗಳಿಗೆ ಕೊಡುವಂಥ ಒಂದು ಮರ್ಯಾದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾವ ರಾಜನು ತೆಗೆದುಕೊಂಡ್ರು ವಿಶ್ವಾಮಿತ್ರರು ಬಂದಿದ್ದಾರೆ, ಮತ್ತೊಬ್ಬ ಮಹರ್ಷಿ ಬಂದಿದ್ದಾರೆ ಅಂತಂದ್ರೆ ಅವರೇ ಬಂದು ದರ್ಶನ ಮಾಡ್ಕೊಂಡು ಅವ್ರು ಮರ್ಯಾದೆ ಕೊಡೋದುಂಟೆ ಹೊರತು ಮಹರ್ಷಿಗಳು ಹೋಗಿ ರಾಜ ನಿನ್ನ ದರ್ಶನ ಬೇಕು ಅಂತಂತಂದು ಕಾಯ್ಕೊಂಡು ನಿಲ್ಲುವಂಥದ್ದು ಇಲ್ಲಿ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲೇ ಇಲ್ಲ.
ಇದು ತಪೋಭೂಮಿ, ಅದಕ್ಕೆ ತಪಸ್ವಿಗಳಿಗೆ ಇಷ್ಟೊಂದು ಏನು ಮರ್ಯಾದೆಯನ್ನು ಅಂತಂದ್ರೆ ಇಷ್ಟೊಂದು ಘನತೆಯನ್ನು ನೀಡುವಂತ ದೇಶ. ಆಗ ಯಾರು ಜನಕ ಮಹಾರಾಜರು ಓಡೋಡಿ ತನ್ನ ಪುರೋಹಿತನಾಗಿರುವಂತ ಶತಾನಂದರೊಂದಿಗೆ ಬಂದರಂತೆ. ಅಂತಂದ್ರೆ ಜನಕ ಮಹಾರಾಜು ಯಾರನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ? ತಪಸ್ವಿಗಳು ಮಹಾಯೋಗಿಗಳಾಗಿರುವಂತ ವಿಶ್ವಾಮಿತ್ರರನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಜನಕ ಮಹಾರಾಜರು ಬೇರೆ ಸಾಮಂತ ರಾಜರನ್ನಾಗ್ಲಿ ಬೇರೆ ರಾಜರನ್ನಾಗ್ಲಿ ಸೈನ್ಯವನ್ನಾಗ್ಲಿ ಮತ್ತೊಬ್ಬ ಮಂತ್ರಿಗಳನ್ನ ಆಗ್ಲಿ ಕರ್ಕೊಂಬರ್ಲಿಲ್ಲ. ಯಾಕೆ ಅಂತಂದ್ರೆ ಪುರೋಹಿತರಿಗೆ ಏನ್ ಗೊತ್ತಿರುತ್ತೆ ಅಲ್ಲಿ? ಶಾಸ್ತ್ರ ಗೊತ್ತಿರುತ್ತೆ. ಗುರುಗಳು ಯಾರು ವಿಶ್ವಾಮಿತ್ರ ಅಂತಂದ್ರೆ ಏನು ಅಂತ ಗೊತ್ತಿರುತ್ತೆ. ಅಂತಂದ್ರೆ ನಾವು ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಜನಕ ಮಹಾರಾಜರು ಮಾಡಿರುವಂತ ಒಂದು ಕೆಲಸದಿಂದ ನಾವು ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ, ನಂಬಿಕೆ ಇಲ್ಲದೆ ಇರುವಂತವ್ರನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಾಗ್ಲಿ, ಒಬ್ಬ ಮಹನೀಯರು ಯಾರೋ ಬಂದಿರ್ತಾರೆ ನಮ್ಮ ಊರಿಗೆ, ಒಬ್ಬರೇ ಹೋದ್ರೂ ಪರವಾಗಿಲ್ಲ, ಆದ್ರೆ ನಂಬಿಕೆ ಇಲ್ಲದೆ ಇರುವಂತವ್ರನ್ನ ಜೊತೆಯಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬಾರ್ದು. ಅವರು ಕಿವಿ ಕಚ್ಚಿತಲೇ ಇರ್ತಾರೆ. ಏನಿದು ಗುಡಿಗೆ ಬಂದಿದ್ಯಾ, ಈ ಟೈಮ್ ಎಲ್ಲ ವೇಸ್ಟ್, ಯಾಕೆ ಬಂದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಹೋಗ್ಬೇಕಾಗಿತ್ತು, ಈ ಗುಡಿಯಲ್ಲಿ ನೋಡು ಈ ತರ ಕ್ಲೀನ್ ಇಲ್ಲ, ಆ ಪೂಜಾರಿ ನೋಡು, ಅದು ಇದು ಅಂತಂತ ನಮ್ಗೆ ಭಗವಂತನ ಮೇಲೆ ಮನಸ್ಸಿಲ್ಲದೆ ಇರೋ ತರ ಮಾಡ್ತಾರೆ. ಅದಕ್ಕೋಸ್ಕರನೇ ನಾವು ಅದೇ ಭಕ್ತಿ ಇರುವಂತವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕೇ ವಿನಃ ಬೇರೆ ಬೇರೆ ಮನಸ್ಥಿತಿ ಇರುವಂತವ್ರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಅಂಥವ್ರು ಕರ್ಕೊಂಡೋದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಮನಸ್ಸಿನ ಒಂದು ಏಕಾಗ್ರತೆ ಇದಾಗೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ತಾವು ಕೇಳೋದಲ್ದಲೆ ನಮ್ಮ ಮನಸ್ಸಿನಲ್ಲೂ ವಿಷ ಬೀಜವನ್ನು ಬಿತ್ತು ಬಿಡ್ತಾರೆ. ಅಂತಂದ್ರೆ ಒಂದು ಆಶ್ರಮಕ್ಕೆ ಹೋಗಿರ್ತೀವಿ, ಆ ಆಶ್ರಮದಲ್ಲಿ ಇರುವಂತ ಏನು ಪದ್ಧತಿಗಳೇ ಗೊತ್ತಿರೋದಿಲ್ಲ. ಅಲ್ಲಿ ನೋಡಪ್ಪ ಭಾರತೀ ತೀರ್ಥರ ದರ್ಶನಕ್ಕೆ ಹೋಗಿದ್ರೆ ಅಷ್ಟು ಜನ ಹೋಗಿದ್ರು, ಅವರು ಎದ್ದು ಬರ್ಲಿಲ್ಲ ಅಂತಂತಂದು ಭಾರತೀ ತೀರ್ಥ ಸ್ವಾಮಿಗಳನ್ನ ಮತ್ತೆ ಗುರುಗಳನ್ನು ಏನು ಕೆಲವಷ್ಟು ಗುರುಗಳನ್ನು ನಿಂದನೆ ಮಾಡಿರುವಂತದ್ದು ನನ್ನ ಕಣ್ಣಾರ ನಾವು ನೋಡಿದ್ವಿ. ಅಪ್ಪ ಭಾರತೀ ತೀರ್ಥರೇನಾದ್ರು ನಿನ್ನ ನೋಡಿ ಮೇಲೆ ಎದ್ದಿದ್ದಾರೆ ಅಂತಂದ್ರೆ ನಿನ್ನ ಜಾತಕದಲ್ಲಿ ಇರುವಂತ ಗುರುಸ್ಥಾನನೇ ಮೇಲೆ ಕೆಳಗೆ ಆಗ್ಬಿಡುತ್ತೆ. ಇಂಥ ದೊಡ್ಡ ಸಭೆಯ ಆಗಲಿ ಗುರುಗಳು ಮೇಲೆ ಎದ್ದಾಳ್ಕೂಡ್ದು. ಅವರು ಯಾವಾಗ ಮೇಲೆ ಎದ್ದಾಳ್ಬೇಕು ಅಂತಂದ್ರೆ ಹೆತ್ತ ತಂದೆ ಬಂದ್ರು ಅವರು ಎದ್ದು ನಮಸ್ಕಾರ ಮಾಡಬಾರ್ದು. ಅವರು ಹೆತ್ತಮ್ಮ ಬಂದಾಗ ಮಾತ್ರನೇ ಎದ್ದು ನಮಸ್ಕಾರ ಮಾಡಬಾರ್ದು. ಆ ಸ್ಥಾನ ಕದಲ್ಬಾರ್ದು, ಚಲನೆ ಆಗ್ಬಾರ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಇಂಥ ಧರ್ಮ ಸೂಕ್ಷ್ಮತೆಗಳು ಎಲ್ಲಿ ತಿಳಿಯುತ್ತೆ? ಅಪ್ಪ ಆ ಸ್ವಾಮಿಗಳು ಇರ್ತಾರಪ್ಪ, ಈ ಹಣ್ಣನ್ನ ಹಿಂಗ ಮೇಲಿಂದ ಹಾಕ್ತಾರೆ, ನಮ್ ಕೈ ಕೊಡಬಾರ್ದ ಅಂತಂತ ಬಹಳಷ್ಟು ಜನ ನಿಂದನೆ ಮಾಡ್ತಾರೆ ಈ ಮಹನೀಯರನ್ನ. ಅಂತಂತಂದ್ರೆ ಅವ್ರಿಗೆ ಕೆಲವಷ್ಟು ನಿಯಮ ನಿಬಂಧನೆಗಳು ಇರ್ತವೆ. ಅವರು ಸನ್ಯಾಸಿಗಳ ದೇಹದಲ್ಲಿ ಅಗ್ನಿಯನ್ನು ಪ್ರವೇಶ ಇಟ್ಟಿರ್ತಾರೆ. ಅದಕ್ಕೋಸ್ಕರನೇ ಯಾರನ್ನು ಅವರು ಸ್ಪರ್ಶ ಮಾಡೋದಿಲ್ಲ. ಆ ಒಂದು ಶಕ್ತಿಯನ್ನು ನಾವು ತಟ್ಕೊಳೋದಕ್ಕಾಗೋದಿಲ್ಲ. ಈ ತರ ಬಹಳನೇ ಇರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ನಾವು ಒಬ್ಬರೇ ಹೋದ್ರೂ ಪರವಾಗಿಲ್ಲ, ಆ ಒಂದು ಪ್ರಶಾಂತತೆ ಅಲ್ಲಿರುವಂತ ಶಕ್ತಿಯನ್ನು ನಾವು ಮಾನಸಿಕವಾಗಿ ಅನುಭವಿಸ್ತೀವಿ ವಿನಃ ಇಂಥ ನಂಬಿಕೆ ಇಲ್ಲದೆ ಇರುವಂತವ್ರನ್ನ ಮಾತ್ರ ಜೊತೆಲಿ ಕರ್ಕೊಂಡು ಹೋಗ್ಬಾರ್ದು. ಇಷ್ಟು ದೊಡ್ಡ ಜನಕ ಮಹಾರಾಜರಾಗಿದ್ರು, ತಮ್ಮ ಪುರೋಹಿತರಾಗಿರುವಂತ ಶತಾನಂದರನ್ನ ಯಾಕೆ ಕರ್ಕೊಂಡು ಹೋದ್ರು ಅಂತ ಚಿಕ್ಕ ವಿವರಣೆ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆಗ ಜನಕ ಮಹಾರಾಜು ವಿಶ್ವಾಮಿತ್ರರೊಂದಿಗೆ ಹೀಗಂತಾರಂತೆ, ನೀವು ಬರೋದ್ರಿಂದ ನನ್ನ ಯಾಗ ಫಲಿಸಿದೆ ಅಂತ ವಿಶ್ವಾಮಿತ್ರರನ್ನು ಗೌರವದಿಂದ ಪೂಜಿಸ್ತಾರಂತೆ. ಪಕ್ಕದಲ್ಲಿರುವಂತ ರಾಮ ಲಕ್ಷ್ಮಣರನ್ನು ನೋಡ್ಬಿಟ್ಟು ಈ ಮಕ್ಕಳಿಬ್ಬರು ಯಾರು ಖಡ್ಗ ಕೋದಂಡ ಇಟ್ಕೊಂಡಿದ್ದಾರೆ, ಸೂರ್ಯಚಂದ್ರರಂತೆ ಇದ್ದಾರೆ, ಅಪಾರವಾಗಿರುವಂತ ತೇಜಸ್ಸಿನಿಂದ ಇದ್ದಾರೆ, ಈ ನಿಮ್ಮೊಂದಿಗೆ ಇರುವಂತ ಮಕ್ಕಳು ಯಾರು ಅಂತ ಜನಕ ಮಹಾರಾಜರು ಕೇಳ್ತಾರಂತೆ. ಅವಾಗ ರಾಮಲಕ್ಷ್ಮಣರು ಹೋಗ್ಬಿಟ್ಟು, ಹಾಯ್, ಗ್ಲಾಡ್ ಟು ಮೀಟ್ ಯು, ನಾವು ಮೊನ್ನೆನೆ ನಿಮಗೆ ಗೊತ್ತಾ ತಾಟಕ್ಕೆ ಎಷ್ಟು ದೊಡ್ಡ ರಾಕ್ಷಸಿ ಆಗಿದ್ಲು, ಅವಳನ್ನ ಸಂಹಾರ ಮಾಡಿ ಬಂದಿದ್ವಿ ಅಂತಂತ ನನ್ನಂತ ಏನು ಸಂಸ್ಕಾರಹೀನರಾಗಿದ್ರೆ ಹೇಳ್ತಾ ಇದ್ರು. ಆದ್ರೆ ಪರಮ ಗೌರವ ಅಂತಂದ್ರೆ ಗುರುಗಳು ಎದುರಿಗೆ ಹೇಗಿರ್ಬೇಕು, ಒಬ್ಬ ತಂದೆ ಎದುರಿಗೆ ಹೇಗಿರ್ಬೇಕು, ಸಾಮಾಜಿಕವಾಗಿ ಹೇಗಿರ್ಬೇಕು ಅಂತಂತಂದು ಏನೋ ಬಹಳ ತಿಳಿದಿರುವಂತ ರಾಮ ಲಕ್ಷ್ಮಣರು ಕೆಲವಷ್ಟು
ತಲೆಮಾರಿನ ಕೆಳಗೆ ನಮ್ಮ ತಾತಂದ್ರು ಅವರ ತಂದೆಯವರ ಎದುರಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ಲಿಲ್ವಂತೆ. ಮುಖಾಮುಖಿ ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೂ ನಾವು ತಂದೆಯವರು ಬದುಕಿದ್ದಾಗ ನಾವ್ಯಾವತ್ತೂ ಮಾತಾಡ್ತಾ ಇರ್ಲಿಲ್ಲ ಅಂತ ನಮ್ಮ ತಾತ ಹೇಳಿರೋದನ್ನ ನಾವು ನೋಡಿದೀವಿ. ನಮ್ಮ ತಾತವ್ರು ಇದ್ರೆ ನಮ್ಮ ತಂದೆ ಹೊರಗಡೆ ಇರ್ತಾ ಇದ್ರು, ಅಷ್ಟು ಮರ್ಯಾದೆಯನ್ನು ಕೊಡ್ತಾ ಇದ್ರು ಒಂದು ಗುರು ಮತ್ತೆ ಹಿರಿಯರಿಗೆ. ಆಯ್ತಾ. ಆದ್ರೆ ಇಲ್ಲಿ ರಾಮ ಲಕ್ಷ್ಮಣರು ಯಾರೇ ಹಿಂದೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ವಿಶ್ವಾಮಿತ್ರರ ಹಿಂದೆ ಕೈ ಕಟ್ಕೊಂಡು ತಲೆ ಬಾಗಿಸ್ಕೊಂಡು ವಿನಯದಿಂದ ನಿಂತ್ಕೊಂಡಿದ್ದಾರಂತೆ. ಆಗ ವಿಶ್ವಾಮಿತ್ರರು ಜನಕ ಮಹಾರಾಜರೊಂದಿಗೆ ಹೀಗೆ ಹೇಳ್ತಾರಂತೆ, ಇವರಿಬ್ರು ದಶರಥರ ಮಕ್ಕಳು, ನನ್ನ ಯಾಗ ಸಂರಕ್ಷಣೆಗೋಸ್ಕರ ಕರ್ಕೊಂಡ್ ಬಂದಿದ್ದೀನಿ, ರಾಮ ಲಕ್ಷ್ಮಣರ ರಕ್ಷಣೆಯಲ್ಲಿ ನನ್ನ ಯಾಗವನ್ನು ಪೂರ್ತಿ ಮಾಡ್ಕೊಂಡಿದ್ದೀನಿ ಅಂತ ವಿಶ್ವಾಮಿತ್ರರು ಹೇಳ್ತಾರಂತೆ. ವಿಶ್ವಾಮಿತ್ರರು ಹೇಳಿದಾಗ ನಂತರ ಜನಕ ಮಹಾರಾಜರು ಮತ್ತು ವಿಶ್ವಾಮಿತ್ರರ ಒಂದು ಏನು ಕುಶಲ ಪ್ರಶ್ನೆಗಳು ಮುಗಿಯುತ್ತಿದ್ದಂಗೆ ಶತಾನಂದರು, ಈ ಶತಾನಂದರು ಯಾರು ಅಂತಂದ್ರೆ ಜನಕ ಮಹಾರಾಜರ ಪುರೋಹಿತರಾಗಿರುವಂತ ಯಾರು ಶತಾನಂದರು ಗೌತಮ ಮಹರ್ಷಿ ಮತ್ತು ಅಹಲ್ಯೆಯ ಮಗ. ಆಯ್ತಾ. ಆವಾಗ ಕೇಳ್ತಾರಂತೆ, ಏನು ಆದ್ರೆ ನೀವು ಬರ್ಬೇಕಾದ್ರೆ ಆಶ್ರಮದಲ್ಲಿ ನಮ್ಮ ತಾಯಿಯನ್ನು ನೋಡಿದ್ರ ಅಂತ ಶತಾನಂದರು ಕೇಳ್ತಾರಂತೆ. ಆಗ ಪತಿತ ಪಾವನನಾಗಿರುವಂತ ರಾಮ ಈ ಆಶ್ರಮದಲ್ಲಿ ಕಾಲಿಟ್ಟದಂಗೆ ನಿಮ್ಮ ಅಮ್ಮನಿಗೆ ಶಾಪ ವಿಮೋಚನೆ ಆಗಿದೆ, ಆಕೆ ತನ್ನ ಗಂಡನಾಗಿರುವಂತ ಗೌತಮ ಮಹರ್ಷಿಯೊಂದಿಗೆ ಕಲ್ತು ಬಿಟ್ಟು ಹೋದ್ಲು ಅಂತಂತಂದು ಯಾರು ಹೇಳ್ತಾರೆ, ವಿಶ್ವಾಮಿತ್ರರು ಹೇಳ್ತಾರಂತೆ. ಶತಾನಂದರು ಎಷ್ಟೋ ಸಂತೋಷ ಪಟ್ಬಿಟ್ಟು, ರಾಮ ನಿನ್ನ ದರ್ಶನ ನಮ್ಗಾಗಿರೋದು ಬಹಳನೇ ಅದೃಷ್ಟ, ನಮ್ಮ ಅಮ್ಮ ಜೀವನದಲ್ಲಿ ಒಂದೇ ಒಂದು ಬಾರಿ ಕಾಮಕ್ಕೆ ಒಳಗಾಗ್ಬಿಟ್ಲು, ಅದಕ್ಕೆ ಸರೆಂಡರ್ ಆಗ್ಬಿಟ್ಲು, ಅದರಿಂದ ಎಷ್ಟೋ ವರ್ಷಗಳು ಕಷ್ಟವನ್ನು ಪಟ್ಬಿಟ್ಲು. ನಮ್ಮ ಅಮ್ಮ ಇಟ್ಟಿರುವಂತಹ ಏನು ಅಡುಗೆಯನ್ನು, ನಮ್ಮಮ್ಮ ಇಟ್ಟಿರುವಂತಹ ಭೋಜನವನ್ನು ಸ್ವೀಕಾರ ಮಾಡಿದ್ಯಾ, ನಮ್ಮಮ್ಮ ಸಂತೋಷದಿಂದ ಇದ್ದಾಳ ಅಂತ ಕುಶಲ ಪ್ರಶ್ನೆಗಳನ್ನು ಕೇಳ್ತಾರಂತೆ. ಆಗ ರಾಮ, ನಿಮ್ಮಮ್ಮ ಬಹಳ ಸಂತೋಷದಿಂದ ಇದ್ರು, ಗೌತಮ ಮಹರ್ಷಿಯೊಂದಿಗೆ ತಪಸ್ಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರಂತೆ. ಈ ಮಾತನ್ನು ಕೇಳಿರುವಂತ ಶತಾನಂದರು ಬಹಳನೇ ಸಂತೋಷ ಪಡ್ತಾರಂತೆ. ಇಲ್ಲಿ ಶತಾನಂದರಿಂದ ನಾವು ಕಲ್ತ್ಕೊಬೇಕಾಗಿರುವಂಥದ್ದೇನು ಅಂತಂದ್ರೆ, ನಾವಾಗಿದ್ದಿದ್ರೆ ತಾಯಿ ಇಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಅವಳು ನನ್ನ ತಾಯಿನೇ ಅಲ್ಲ, ಏನೋ ದೊಡ್ಡಷ್ಟಕ್ಕೆ ಇದು ಮಾಡ್ತಾ ಇದ್ವಲ್ಲ. ಅಂದ್ರೆ ಜನಕ ಮಹಾರಾಜರ ಹತ್ರ ಪೌರೋಹಿತ್ಯ ವಹಿಸಿದ್ದಾರೆ ಅಂತಂದ್ರೆ ಅವರ ಎಷ್ಟು ವಯಸ್ಸಾಗಿರ್ಬೋದು ಅಲ್ವಾ. ನಮ್ಮಮ್ಮ ಈ ತರ ಏನು ತಪ್ಪು ಮಾಡಿದಾಳೆ, ನನಗೂ ಆಕೆಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಮಾನವ ಜನ್ಮದಲ್ಲಿ ತಪ್ಪನ್ನುವಂಥದ್ದು ಸಹಜ. ಆ ತಪ್ಪನ್ನು ತಿದ್ದಿಕೊಂಡು ಪಶ್ಚಾತ್ತಾಪ ಪಟ್ಟ ನಂತರ ಏನು ಸಂಬಂಧಗಳನ್ನು ಉಳಿಸ್ಕೊಳ್ಳಲು ನೋಡ್ಬೇಕೇ ವಿನಃ ಒಂದು ಸಾರಿ ತಪ್ಪು ಮಾಡಿದರೆ ಅಂತಂದ್ರೆ ನಾನೇ ಪ್ರಶ್ನೆ ಮಾಡ್ಕೋಬೇಕು, ಈ ತಪ್ಪನ್ನು ಬೇರೆಯವ್ರು ಮಾಡಿದಾರಲ್ವಾ, ನಾನು ಹಿಂದೆ ಮಾಡಿಲ್ವಾ, ಮುಂದೆ ನಾನು ಈ ಪರಿಸ್ಥಿತಿ, ಅವರು ಇರುವಂತ ಪರಿಸ್ಥಿತಿಯಲ್ಲಿ ನಾನ್ ಮಾಡೋದಿಲ್ವಾ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಂಡ್ರೆ, ಆಗ ಅವರ ಸ್ಥಾನದಲ್ಲಿ ಇದ್ದು ಆಲೋಚನೆ ಮಾಡಿದಾಗ ಏನಾಗುತ್ತೆ, ನಾವು ಕ್ಷಮಿಸುವಂತಹ ಒಂದು ಗುಣವನ್ನು ನಾವು ಕಲ್ತ್ಕೊಬೇಕಾಗುತ್ತೆ. ಅಂತಂದ್ರೆ ಇಲ್ಲಿ ಅಭ್ಯಂತರ ಇಲ್ಲ, ಯಾರಿಗಿರ್ಬೇಕಾಗಿತ್ತು, ಗೌತಮ ಮಹರ್ಷಿಗೆ ಇರ್ಬೇಕಾಗಿತ್ತು. ತಂದೆಯಾಗಿರುವಂತ ಶತಾನಂದರ ತಂದೆಯಾಗಿರುವಂತ ಗೌತಮ ಮಹರ್ಷಿಗೆ ಅಭ್ಯಂತರ ಇರಬೇಕಾಗಿತ್ತು. ತಂದೆಗೆ ಅಭ್ಯಂತರ ಇಲ್ದಲೆ ಅವ್ರನ್ನ ಉದ್ಧಾರ ಮಾಡ್ಕೊಂಡು ಅವರನ್ನು ಪತ್ನಿಯಾಗಿ ಸ್ವೀಕರಿಸಿದ್ದಾರೆ ಅಂತಂದ್ರೆ ಮಧ್ಯದಲ್ಲಿ ಶತಾನಂದರ ಏನೋ ಸಂಕಟ ಪಡ್ಬೇಕಾಗಿರುವಂತ ಕೆಲಸ ಇಲ್ಲ. ಒಂದು ತಂದೆ ತಾಯಿಗೆ ನಾವು ನೀಡಬೇಕಾಗಿರುವಂತ ಮರ್ಯಾದೆ ಯಾವ ತರ ಇರಬೇಕು, ಒಬ್ಬ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅನ್ನುವಂತ ಒಂದು ಇದನ್ನ ಏನನ್ನ ನಿರೂಪಣೆ ಮಾಡಿಕೊಟ್ಟಿರುವಂತ ಕಾವ್ಯ ಯಾವುದು ಅಂತಂದ್ರೆ ರಾಮಾಯಣ. ರಾಮ ದಶರಥರು 14 ವರ್ಷಗಳು ಅರಣ್ಯವಾಸಕ್ಕೆ ಹೋಗುವಂತಂತಾಗ ತಂದೆ ನಿಂದನೆ ಮಾಡಿಲ್ಲ, ಧರ್ಮಕ್ಕೆ ಅವರನ್ನು ಧರ್ಮದಲ್ಲಿ ನಿಲ್ಸೋದಕ್ಕೋಸ್ಕರ, ಸತ್ಯವಾಕ್ಯದಲ್ಲಿ ನಿಲ್ಸೋದಕ್ಕೋಸ್ಕರ ರಾಮ ಅಂದ್ಕೊಂಡಿದ್ರೆ ನನಗೆ ಸಂಬಂಧಗಳು ಬೇಡ, ನನಗೆ ರಾಜ್ಯ ಬೇಕು ಅಂತ ಅಂದ್ಕೊಂಡಿದ್ರೆ ರಾಮಾಯಣದ ಕಥೆನೇ ಬೇರೆ ಇರ್ತಾ ಇತ್ತು. ಅಂತಂದ್ರೆ ಒಂದು ತಂದೆ ತಾಯಿಗಳಿಗೆ ಯಾವ ತರ ನಾವು ಮರ್ಯಾದೆ ಕೊಡಬೇಕು, ನಮ್ಮ ಒಂದು ಅನುಭವ ಇಷ್ಟಿರುತ್ತೆ.
ತಂದೆ ತಾಯಿಗಳಿಗೆ ಬೆಲೆಯನ್ನು ನೀಡುವಂತ ಅಂತಂದ್ರೆ ಹೆಜ್ಜೆ ಹೆಜ್ಜೆಯಲ್ಲೂ ಇದನ್ನ ನಿರೂಪಣೆ ಮಾಡ್ತಾರೆ. ಕುಶನವರ ಒಂದು ಚರಿತ್ರೆಯನ್ನು ಕೇಳಿದ್ವಿ. 100 ಜನ ಮಕ್ಕಳನ್ನ ತಂದೆಗೆ ಯಾವ ತರ ಮರ್ಯಾದೆಯನ್ನು ಕೊಟ್ಟರು, ಆ 100 ಜನ ಹೆಣ್ಮಕ್ಳು. ಮತ್ತೆ ಶ್ರೀರಾಮಚಂದ್ರ ಪ್ರಭು ಯಾವ ತರ ತಂದೆ ತಾಯಿಗೆ ಮರ್ಯಾದೆಯನ್ನು ಕೊಟ್ಟರು ಅಂತಂದ್ರೆ, ರಾಮ ಹೋಗಪ್ಪ ದಶರಥರೊಂದಿಗೆ ಅಂತಂತಂದ್ರೆ ಮಾತಾಡಿದ್ರ ಶ್ರೀರಾಮಚಂದ್ರ ಪ್ರಭು. ಮತ್ತೆ ಇಲ್ಲಿ ಶತಾನಂದರು ನೋಡ್ರಿ, ಆ ತಾಯಿ ಮಾಡಿರುವಂತ ತಪ್ಪು ಏನೋ ಒಂದ್ಸರಿ ಆ ತರ ಆಗಿದೆ, ಅದಕ್ಕೆ ಕಷ್ಟಪಟ್ಬಿಟ್ರು ಅಂತ ಅಮ್ಮನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರೆ ವಿನಃ ಆ ಮಹಾನುಭಾವರು ಮತ್ತೊಂದು ತಾಯಿಯನ್ನು ನಿಂದನೆ ಮಾಡಿದ್ರ ಅಂತಂದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲದಲ್ಲೇ ಏನು ಇರೋದಿಲ್ಲ. ಶತಾನಂದರು ಗೌತಮ ಮತ್ತು ಅಹಲ್ಯೆಯ ಯಾರು ಪುತ್ರರು ಅಂತಂತ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಶಾಪ ವಿಮೋಚನೆ ಆಗಿದೆ ಅಂತಂದ್ರೆ ಅವ್ರ ಬಗ್ಗೆ ಮಾತನಾಡಿದ್ರೆ ನಾನು ಮರ್ಯಾದೆ ಕಡಿಮೆ ಆಗುತ್ತೆ, ನಾನು ಎಷ್ಟೋ ಗೌರವದಿಂದ ಇದ್ದೀನಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದಲ್ಲ. ಈಗಿನ ಸಂಸ್ಕಾರಕ್ಕೂ ಹಿಂದೆ ಇರುವಂತ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಸಂಸ್ಕಾರ ಯಾವ ತರ ಇತ್ತು ಅಂತಂತ ನಾವು ಇಲ್ಲಿ ವ್ಯತ್ಯಾಸವನ್ನು ತಿಳ್ಕೊಬೇಕಾಗುತ್ತೆ. ತಂದೆ ತಾಯಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶಕ್ಕೆ ಅಂತಂದ್ರೆ ಯಾವುದೋ ಒಂದು ಪರಿಸ್ಥಿತಿಗೆ ಅನುಕೂಲವಾಗಿ ಏನೋ ಚಿಕ್ಕ ಪುಟ್ಟ ತಪ್ಪುಗಳು ನಡೀತಾ ಇರ್ತವೆ ಸಂಸಾರದಲ್ಲಿ. ಅಂದ್ರೆ ಅಹಲ್ಯ ಮಾಡಿರುವಂತ ಅಷ್ಟು ದೊಡ್ಡ ತಪ್ಪನ್ನು ಗಂಡನಾಗಿರುವಂತ ಗೌತಮರೇ ಕ್ಷಮಿಸಿದ್ದಾರೆ, ಮಗನಾಗಿರುವಂತ ಶತಾನಂದರೇ ಕ್ಷಮಿಸಿದ್ದಾರೆ ಅಂತಂತಂದ್ರೆ ಇಲ್ಲಿ ಕುಟುಂಬದ ಒಂದು ಸಂಬಂಧಗಳಿಗೆ ನಮ್ಮ ಜ್ಞಾನಿಗಳಾಗಿರುವಂತ, ಅವ್ರೇನು ಅಜ್ಞಾನಿಗಳಲ್ಲ, ಓದು ಬರ್ದೇ ಇರುವಂತವ್ರಲ್ಲ ಶತಾನಂದರಾಗ್ಲಿ ಗೌತಮ ಮಹರ್ಷಿಗಳಾಗ್ಲಿ. ಆದ್ರೆ ಏನು ವಿದ್ಯೆ ಅನ್ನುವಂಥದ್ದು ಏನು ಕೊಡಬೇಕು, ಸಂಸ್ಕಾರ ಕೊಡಬೇಕು, ವಿನಯ ಕೊಡಬೇಕು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಶತಾನಂದರು ಹೇಳ್ತಾರಂತೆ, ರಾಮ ವಿಶ್ವಾಮಿತ್ರರಂತ ಗುರು ನಿನ್ಗೆ ಗುರು ಆಗಿರೋದ್ರಿಂದ ನೀನು ಧನ್ಯನಯ್ಯ ಅಂತ ಹೇಳ್ತಾರಂತೆ. ನಮ್ಮೆಲ್ಲರಿಗೂ ಏನ್ ತಿಳಿಸುತ್ತಾರಪ್ಪ, ವಿಶ್ವಾಮಿತ್ರನಂತಂದ್ರೆ ಮೇನಕೆ ಹಿಂದೆ ಹೋಗೋದು, ಜಿಯಟಾಡುವಂಥದ್ದು, ಶಾಕುಂತಲೆಯನ್ನು ಅನಾಥಳಾಗಿ ಬಿಟ್ಟು ಹೋಗಿರುವಂಥದ್ದು. ಎಲ್ಲಿ ನಾವು ಮರ್ಯಾದೆಯನ್ನು ಕೊಡಬೇಕು ಅಲ್ಲಿ ನಮ್ಮನ್ನ ಬೇರೆ ದಾರಿನೇ ಕರ್ಕೊಂಡು ಹೋಗ್ತಾ ಇದೆಯಲ್ವಾ. ಕೆಲವಷ್ಟು ಕಾಲ ಕಾವ್ಯಗಳು ಕೆಲವಷ್ಟು ಕಾಲ, ಸಿನಿಮಾಗಳು ಕೆಲವಷ್ಟು ಕಾಲ, ಸೀರಿಯಲ್ಗಳು ಕೆಲವಷ್ಟು ಕಾಲ, ಈ ಸೆಕ್ಯುಲರ್ಸ್ ಅಂತ ಹೇಳುವಂಥವ್ರು ಹಿಂದೂ ಧರ್ಮಕ್ಕೆ ದ್ರೋಹ ಮಾಡುವಂತ ಹಿಂದೂ ಧರ್ಮದಲ್ಲಿರುವಂಥವ್ರೆ ವಿಶ್ವಾಮಿತ್ರರಂತ ಮಹರ್ಷಿಗಳ ಬಗ್ಗೆ ಏನು ಈ ತರ ತಪ್ಪಾಗಿ ನಾವು ಎಷ್ಟು ಜನ ಮಾತಾಡ್ಕೊಳ್ತೀವಿ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರ ಹೇಳೋದೇನು ಅಂತಂದ್ರೆ, ನದಿ ಮೂಲ ಮತ್ತು ಋಷಿ ಮೂಲವನ್ನು ನೀನು ಏನ್ ಮಾಡಬಾರ್ದು, ಹುಡುಕೂಡ್ದು ಅಂತ ಹೇಳ್ತಾರೆ. ಅಂತಂದ್ರೆ ವಿಶ್ವಾಮಿತ್ರರು ಇಲ್ಲ ಅಂತಂದಿದ್ರೆ ಇವತ್ತು ನಮ್ಗೆ ಗಾಯತ್ರಿ ಮಹಾಮಂತ್ರ ಇರ್ತಾ ಇರ್ಲಿಲ್ಲ. ವಿಶ್ವಾಮಿತ್ರರು ಇಲ್ಲ ಅಂತಂದಿದ್ರೆ ಶ್ರೀರಾಮಚಂದ್ರ ಪ್ರಭು ಏನು ಕೋದಂಡರಾಮನಾಗಿ ವೀರಾದಿ ವೀರನಾಗಿ ಯಾರು ತಯಾರು ಮಾಡಿದ್ದು. ವಿಶ್ವಾಮಿತ್ರರು ಇಲ್ಲ ಅಂತಂದಿದ್ರೆ ನಮ್ಮ ಭಾರತ ದೇಶಕ್ಕೆ ಭರತಖಂಡ ಅನ್ನುವಂಥ ಒಂದು ಹೆಸರೇ ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ಎಷ್ಟು ಸಾಧನೆ ಮಾಡಿದ್ದಾರೆ ಈ ಮಹರ್ಷಿಗಳ ಒಂದು ಜೀವನದಲ್ಲಿ, ಅದೆಷ್ಟು ನಮ್ಗೆ ತಿಳಿದೇ ಇರುವಂತ ರಹಸ್ಯಗಳಿದಾವೆ ಅಂತಂದು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ಭಗವಂತನ ಕೃಪೆ ಇದ್ರೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.